ಈ ದಿನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಬೆಟ್ಟುಮಾಳ ಇಲ್ಲಿ ನಡೆದಂಥ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ತೀರ್ಪುಗಾರನಾಗಿ ನಾನು ಭಾಗವಹಿಸಿದ್ದೇನೆ. ನಾನು ಇಲ್ಲಿ ಮಾಳದ ಸರ್ಕಾರಿ ಪ್ರೌಢಶಾಲೆ ಚೌಕಿಯಂಗಡಿ ಮಾಳ ಇಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೇನೆ. ಈ ದಿನ ಇಲ್ಲಿ ಗಮನಿಸಿದಂತೆ ಎಲ್ಲ ವಿದ್ಯಾರ್ಥಿಗಳು ತುಂಬ ಆಸಕ್ತಿಯಿಂದ ಉತ್ತಮ ರೀತಿಯ ಮಾದರಿಗಳನ್ನು ತಯಾರು ಮಾಡಿದ್ದಾರೆ. ಇದಕ್ಕೆ ಶಿಕ್ಷಕರ ಮತ್ತು ಮಕ್ಕಳ ಪೋಷಕರ ಸಹಕಾರವು ಇದ್ದಂತೆ ನಮಗೆ ಕಂಡುಬರ್ತಿದೆ. ಇಲ್ಲಿ ನಡೆದಂತಹ ಈ ವಿಜ್ಞಾನ ದಿನಾಚರಣೆಯ ಎಲ್ಲ ಕಾರ್ಯಕ್ರಮಗಳು ಯಥಾವತ್ತಾಗಿ ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ. ಮಕ್ಕಳು ವೈಜ್ಞಾನಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡು ವಿಜ್ಞಾನದ ಪ್ರಚಲಿತ ವಿದ್ಯಮಾನಗಳನ್ನು ಚಿತ್ರಿಸುವ ಮೂಲಕ ಅವುಗಳಿಗೆ ಸಂಬಂಧಪಟ್ಟಂತಹ ಮಾದರಿಗಳನ್ನು ರಚಿಸುವ ಮೂಲಕ ವೈಜ್ಞಾನಿಕ ಮನೋಭಾವನೆಯನ್ನು ತಮ್ಮಲ್ಲಿ ಮೂಡಿಸಿಕೊಳ್ಳಲಿಕ್ಕೆ ಪ್ರಯತ್ನಪಟ್ಟಂತೆ ಇಲ್ಲಿ ಗೋಚರಿಸ್ತಾ ಉಂಟು. ನಾವು ಕಂಡುಬಂದಂತೆ ಇಲ್ಲಿ 2ನೇ ಕ್ಲಾಸಿಂದ 7ನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಈ ವಿಜ್ಞಾನ ಮಾದರಿ ತಯಾರಿಕೆಯಲ್ಲಿ ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಮಕ್ಕಳು ತಮ್ಮ ಪಾಠಕ್ಕೆ ಸಂಬಂಧಪಡದಂತಹ ವಿಷಯಗಳ ಬಗ್ಗೆಯೂ ಇಲ್ಲಿ ಮಾದರಿಯನ್ನು ತಯಾರಿಸಿದ್ದು ನಮಗೆ ಕಂಡುಬಂದಿದೆ. ಮಕ್ಕಳನ್ನು ಯಾವ ರೀತಿ ತೀರ್ಮಾನಿಸಬೇಕು, ಅವರ ಮಾದರಿಗಳಿಗೆ ಯಾವ ರೀತಿ ಅಂಕ ಕಳಿಸಬೇಕು ಅನ್ನುವ ಗೊಂದಲ ನಮ್ಮಲ್ಲಿ ಉಂಟಾಯಿತು. ಯಾಕೆಂದರೆ ಮಕ್ಕಳು ಕೊಡುವಂಥ ವಿವರಣೆಗಳು, ಅವರು ಮಾಡಿದಂಥ ರಚನೆಗಳು ಅಥವಾ ಮಾದರಿಗಳು ಅತ್ಯುತ್ತಮ ರೀತಿಯಲ್ಲಿ ಇದ್ದವು. ಇಂತಹ ಗ್ರಾಮೀಣ ಪ್ರದೇಶದಲ್ಲಿಯೂ ಈ ರೀತಿಯ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಮತ್ತು ಆ ರೀತಿಯಲ್ಲಿ ತಯಾರುಗೊಳಿಸಿದಂಥ ಶಿಕ್ಷಕರ ಪರಿಶ್ರಮ ಎಲ್ಲರೂ ನಾವು ಶ್ಲಾಘಿಸಬೇಕಾದ್ದು ನಮ್ಮ ಕರ್ತವ್ಯ. ಇಂತಹ ದಿನಾಚರಣೆಗಳು ಮುಂದೆ ಇನ್ನಷ್ಟು ನಡೆದು ಬರಲಿ ಮತ್ತು ಮಕ್ಕಳು ಇಂತಹ ಆಯೋಜನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿ. ಇದಕ್ಕೆ ಪೋಷಕರು, STM ಸರು ಮತ್ತು ಇಲಾಖೆಯ ಸಹಕಾರ ಸದಾ ಇರಲಿ. ಅದರ ಜೊತೆಗೆ ನಮ್ಮ ಈ ಗ್ರಾಮೀಣ ಮಟ್ಟದ ಶಾಲೆ ರಾಷ್ಟ್ರ ಮಟ್ಟದಲ್ಲಿ ಮೂಡಲಿಕ್ಕೆ ಈ ವಿದ್ಯಾರ್ಥಿಗಳು ಮುಂದೆ ತಮ್ಮ ಪರಿಶ್ರಮವನ್ನು ಇನ್ನಷ್ಟು ಉತ್ತಮಗೊಳಿಸಲಿ ಅಂತ ಹೇಳ್ತಾ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಶಿಕ್ಷಕ ವೃಂದದವರಿಗೆ, STM ಅಧ್ಯಕ್ಷರಿಗೆ, ಇಲಾಖೆಯವರಿಗೆ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸೌರಮಂಡಲದಲ್ಲಿ 8 ಗ್ರಹಗಳಿವೆ. ಅವುಗಳು ಯಾವುವು ಎಂದರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಇದರಲ್ಲಿ ಅತ್ಯಂತ ಚಿಕ್ಕ ಗ್ರಹ ಬುಧ, ಅತ್ಯಂತ ದೊಡ್ಡ ಗ್ರಹ ಗುರು. ಸೂರ್ಯನ ಸುತ್ತುವ ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹ ಮತ್ತು ಧೂಮಕೇತುಗಳೇ ಮೊದಲಾದವು. ಇದರಿಂದಾಗಿ ಸೌರಮಂಡಲವೆಂದು ಕರೆಯುತ್ತಾರೆ. ಇದನ್ನು ಸೌರಮಂಡಲ ಎಂದು ಕರೆಯುತ್ತಾರೆ. ಆಹಾರ ಸರಪಳಿ ಎಂದರೆ ಆಹಾರ ಸುರಕ್ಷಿತ ಆಹಾರದಲ್ಲಿ ವಿಧ ಅನುಪಾತಿಕ, ರಾಸಾಯನಿಕ ಅಥವಾ ಅಜೈವಿಕ ಹಾನಿಗಳನ್ನು ತಡೆಗಟ್ಟುವುದು ಎಲ್ಲ ಕ್ರಮಗಳು. ನಮ್ಮ ಹೃದಯದಲ್ಲಿ 4 ಕೋಣೆಗಳಿರುತ್ತವೆ. ಅವುಗಳು ಬಲ ಹೃತ್ಕರ್ಣ, ಎಡ ಹೃತ್ಕರ್ಣ ಮತ್ತು ಬಲ ಹೃತ್ಕಕ್ಷಿ, ಎಡ ಹೃತ್ಕಕ್ಷಿ. ನಮ್ಮ ಹೃದಯದ ತೂಕ 450 ಗ್ರಾಂ ಇರುತ್ತದೆ. ಕೋಣೆಗಳ ನಡುವಿನ ಅಡ್ಡಗೋಡೆಯು ಆಕ್ಸಿಜನ್ ಯುಕ್ತ ರಕ್ತದ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ರಕ್ತವು ವಿಷಣಗೊಳ್ಳುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಅದಿತಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ಮಾದರಿಯ ಹೆಸರು ಪರಿಸರ ಮಾಲಿನ್ಯ. ಪರಿಸರ ಮಾಲಿನ್ಯ ನಾವು ಜೀವಿಸುವ ಸ್ಥಳದಲ್ಲಿ ನೀರು, ಗಾಳಿ, ಭೂಮಿ ಇವುಗಳು ನಿರ್ಮಲಿಸಲ್ಪಟ್ಟಿದೆ. ಹಾಗಾದರೆ ಪರಿಸರ ಮಾಲಿನ್ಯ ಎಂದರೇನು? ಪರಿಸರ ಮಾಲಿನ್ಯ ಎಂದರೆ ಮನುಷ್ಯನ ಆಸೆ ಏರುತ್ತಿದೆ. ಜನಸಂಖ್ಯೆಯು ಹೆಚ್ಚಾಗುತ್ತಿದೆ. ವೈಭವೋಪೇತ ಬಳಕೆಯಾಗುವ ಪರಿಸರವನ್ನು ಹಾಳು ಮಾಡುತ್ತಿದ್ದಾರೆ. ನಮ್ಮ ಸುತ್ತಮುತ್ತಲಿನ ಗಾಳಿ, ನೀರು, ಭೂಮಿ ಇವುಗಳು ಕಲುಷಿತವಾಗುತ್ತಿದೆ.
ಪರಿಸರ ಪ್ರೇಮಿಗಳು ಹಾಗೂ ವಿದ್ಯಾವರ್ಧಕ ಸರ್ಕಾರವು ಇವುಗಳನ್ನು ಪರಿಸರ ಮಾಲಿನ್ಯವಾಗದಂತೆ ತಡೆಗಟ್ಟುತ್ತಿದೆ. ಧನ್ಯವಾದಗಳು. ಹೆಸರು ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಮಾಡಿದ ಮಾದರಿ ಹೆಸರು ಆಹಾರ ಸಮತೋಲನ. ನಾವು ತಿನ್ನುವ ಆಹಾರ ಶಕ್ತಿಯನ್ನು ನೀಡುತ್ತದೆ, ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಲು ಅವಶ್ಯವಾಗಿದೆ. ಪೋಷಕಾಂಶಗಳು ಅವಶ್ಯವಾಗಿದೆ. ಪೋಷಕಾಂಶಗಳಿದೆ 5 ವಿಧ. ಯಾವುದೆಂದರೆ ಶರ್ಕರ ಪಿಷ್ಟಗಳು, ಪ್ರೋಟೀನ್ಗಳು, ಖನಿಜ ಲವಣಗಳು, ಜೀವಸತ್ವಗಳು ಮತ್ತು ಮೇಧಸ್ಸು ಮತ್ತು ಕೊಬ್ಬು. ಪ್ರೋಟೀನ್ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಖನಿಜ ಲವಣಗಳು ದೇಹದ ರಚನೆಗೆ ಸಹಾಯ ಮಾಡುತ್ತದೆ. ಜೀವಸತ್ವಗಳು ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತದೆ. ಮೇಧಸ್ಸು ಮತ್ತು ಕೊಬ್ಬು ಶಕ್ತಿಗೆ ಸಹಾಯ ಮಾಡುತ್ತದೆ. ಈ ಎಲ್ಲಾ ಪೋಷಕಾಂಶಗಳು ಹಾಲಿನಲ್ಲಿ ಇದೆ. ಎಲ್ಲರಿಗೂ ನಮಸ್ಕಾರ. ಇದು ಹಗಲು ರಾತ್ರಿ ಹವಾಮಾನಗಳಲ್ಲಿ ಕಂಡುಬರುವ ವಿಪರೀತಗಳಲ್ಲಿ ಹಗಲು ರಾತ್ರಿ ಕೂಡ ಬೆಳಕಾಗಿರುತ್ತದೆ. ಸೂರ್ಯನು ಬೆಳಕು ಭೂಮಿಯ ಒಂದು ಭಾಗವಾಗಿದೆ. ಇದು ಸಸ್ಯದ ಮೊಳೆಯುವಿಕೆ. ಇದು ಆಗಬೇಕೆಂದರೆ ಮಣ್ಣು ಮತ್ತು ನೀರು ಅವಶ್ಯಕ. ನನ್ನ ಹೆಸರು ಅಪೂರ್ವ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಮಾದರಿಯ ಹೆಸರು ಸೌರ ವಿದ್ಯುತ್ ನೀರಾವರಿ ವ್ಯವಸ್ಥೆ. ಈ ಮಾದರಿಯು ಶಾಖ ಮತ್ತು ಬೆಳಕಿನ ಮುಖ್ಯ ಮೂಲವಾಗಿದೆ. ಸೂರ್ಯನ ಶಕ್ತಿಯಿಂದ ಸೋಲಾರ್ ಪ್ಯಾನ್ಗಳ ವಿದ್ಯುತ್ ಪರಿವರ್ತಿಸುತ್ತದೆ. ಇದರ ಮೂಲಕ ಬೆಳೆ ಬೆಳೆಯಲು ಮೋಟಾರ್ಗಳನ್ನು ಅಳವಡಿಸಿ ನೀರು ಹಾಯಿಸಲು ಅನುಕೂಲವಂತಾಗುತ್ತದೆ. ಒಂದು ಮಾದರಿಯಾಗಿದೆ. ಈ ಮಾದರಿಗೆ ಗದ್ದೆ, ಮೋಟಾರ್, ಮನೆ, ಕೊಳ, ಸೂರ್ಯ ಈ ಮಾದರಿಯನ್ನು ಬಳಸಿದ್ದೇನೆ. ಉಪಯೋಗ: ಸೂರ್ಯನ ಶಕ್ತಿ ಬಳಸುವುದರಿಂದ ವಿದ್ಯುತ್ ಉಳಿತಾಯವಾಗುತ್ತದೆ. ನೀರಿನ ಸದೃಢಕ್ಕೆ ಉಳಿತಾಯ ಆಗ್ತದೆ. ನನ್ನ ಹೆಸರು ವೈಷ್ಣವಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ಮಾದರಿಯ ಹೆಸರು ಜಲಚಕ್ರ. ಈ ಮಾದರಿಯನ್ನು ನಾನು ಹಾಡಿನ ಮೂಲಕ ಹೇಳುತ್ತೇನೆ. ಸಾಗರದ ನೀರು ಕಾದು ಆವಿಯಾಗಿ ಮೇಲೆ ತಂಪಾಗಿ ಚಲಿಸುವುದು ಮೋಡವಾಗಿ. ಸಾಗರದ ನೀರು ಕಾದು ಆವಿಯಾಗಿ ಮೇಲೆ ತಂಪಾಗಿ ಚಲಿಸುವುದು ಮೋಡವಾಗಿ. ಮೋಡದ ಹನಿ ಮೂಲಕ ಸೂರ್ಯನ ಕಿರಣ ಆಗುವುದು ಅದರಲ್ಲಿ ವಕ್ರೀಭವನ. ಬಣ್ಣ ವಿಭಜನೆ ಹೊಂದಿ 7 ಬಣ್ಣ ಕಾಮನ ಬಿಲ್ಲಾಗಿ ಕಾಣುವುದಣ್ಣ. ಸಾಗರದ ನೀರು ಕಾದು ಆವಿಯಾಗಿ ಮೇಲೆ ತಂಪಾಗಿ ಚಲಿಸುವುದು ಮೋಡವಾಗಿ. ಭಾರತದ ಬೇಸಾಯಕ್ಕೆ ಮಳೆಗಾಲ, ಅದು ಬಾರದಿದ್ದರೆ ಬರುವುದು ಬರಗಾಲ. ಭಾರತದ ಬೇಸಾಯಕ್ಕೆ ಮಳೆಗಾಲ, ಅದು ಬಾರದಿದ್ದರೆ ಬರುವುದು ಬರಗಾಲ. ನನ್ನ ಹೆಸರು ಪ್ರವಿತ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೀಗ ಮಾಡುತ್ತಿರುವ ಮಾದರಿ ಸಸ್ಯದ ಬೆಳವಣಿಗೆ. ಒಂದು ಬೀಜವನ್ನು ತೇವಾಭರಿತ ಮಣ್ಣಿನಲ್ಲಿ ಬಿತ್ತಿದಾಗ ಅದು ಹೊಸ ಗಿಡವಾಗಿ ಮೊಳೆಯುವಿಕೆ ಎನ್ನುತ್ತಾರೆ.
ಬೀಜದ ಕವಚ ಒಡೆಯುವುದು. ಚಿಕ್ಕ ಚಿಕ್ಕ ಬೇರುಗಳು ಒಳಭಾಗದಲ್ಲಿ ಬೆಳೆಯುತ್ತದೆ. ಕಾಂಡ ಮೇಲುಗಡೆಯಲ್ಲಿ ಬೆಳೆಯುತ್ತದೆ. ನನ್ನ ಹೆಸರು ಅನ್ವಿತಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಹೆಸರು ಜರಡಿಡುವಿಕೆ. ಅದಕ್ಕೆ ಮಣ್ಣು ಹಾಕುದು. ಜರಡಿಡುವಿಕೆ ಎಂದರೆ ಇದು ಮರಳಿರುವ ಕಲ್ಲುಗಳನ್ನು ಹೊರ ತೆಗೆಯುತ್ತದೆ. ಇದನ್ನು ಜರಡಿಡುವಿಕೆ ಎನ್ನುವರು. ನಾನು 6ನೇ ತರಗತಿ. ನಾನು ಮಾಡುವ ಮಾಡೆಲ್ಸ್ ಜೀವಿಗಳ ಲಕ್ಷಣ. ಜೀವಿಗಳು ಜೀವಕೋಶಗಳಿಂದಾಗಿವೆ. ಜೀವಿಗಳು ಉಸಿರಾಡುತ್ತವೆ. ಜೀವಿಗಳು ಆಹಾರ ಸೇವಿಸುತ್ತವೆ. ಜೀವಿಗಳು ಬೆಳವಣಿಗೆಯನ್ನು ಹೊಂದುತ್ತವೆ. ಜೀವಿಗಳು ಚಲಿಸುತ್ತವೆ. ಜೀವಿಗಳು ವಿಸರ್ಜನೆ ಮಾಡುತ್ತವೆ. ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಜೀವಿಗಳು ಪ್ರಚೋದನೆ ಪ್ರತಿಕ್ರಿಯಿಸುತ್ತವೆ. ಜೀವಿಗಳು ಜೀವಿತಾವಧಿಯನ್ನು ಹೊಂದಿವೆ. ಕೀಲುಗಳ ವಿಧಗಳು ಗೂಳ ಮತ್ತು ಈ ತರ ಚಲಿಸುತ್ತದೆ. ಗೂಳ ಮತ್ತು ಗುಳಿಕೀಲುಗಳು ಇವು. ಮಾನವನ ಅಸ್ಥಿಪಂಜರಗಳು, ತಲೆಬುರುಡೆ, ಪಕ್ಕೆಲು ಗೂಡುಗಳು, ಕೈಗಳು, ಬೆನ್ನಿನ ಮೂಳೆಗಳು, ಸೊಂಟದ ಮೂಳೆಗಳು, ಕಾಲುಗಳು. ಇದು ವಿದ್ಯುತ್ ಕಾಂತ. ಇದು ವಿದ್ಯುತ್ನಿಂದ ಕಾಂತಿಯ ಪರಿಣಾಮ. ನೋಡಿ, ಇದರಿಂದ ಇದು ಮೊಳೆಯನ್ನು ಮೇಲೆತ್ತದೆ. ನೋಡಿ ಇದು ವಿದ್ಯುತ್ ಶಾಖದ್ದು. ಇದು ವಿದ್ಯುತ್ ಶಾಖದಿಂದ ಬೆಳಕಿನ ಪರಿಣಾಮ. ನೋಡಿ, ಇಲ್ಲಿ ಬೆಳಕು ಕಾಣ್ತದೆ. ಈಗ ನೋಡಿ, ಕೆಂಪಾಯ್ತು. ಇದು ವಿದ್ಯುತ್ ಸರಳ ಮಂಡಲ. ಇದು ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಹಿಂದುಗಡೆ ಎಲ್ಲ. ಇದು ವಾಹಕ ಮತ್ತು ಅವಾಹಕ ಯಾವ್ದ್ರಲ್ಲೆಲ್ಲ ಕರೆಂಟ್ ಹೋಗ್ತದೆ ಅಂತ ಇದರಲ್ಲಿ ಹೋಗ್ತದೆ. ಇದರಲ್ಲಿ ಹೋಗಲ್ಲ, ಹೋಗುದಿಲ್ಲ. ಇದರಲ್ಲಿ ಹೋಗುದಿಲ್ಲ. ನೀರಲ್ಲಿ ಹೋಗ್ತದೆ. ದೀಪ ಸರಳ ರೇಖೆಯಲ್ಲಿ ಚಲಿಸುವುದು. ಸರಳ ರೇಖೆಯಿಂದ ಚಲಿಸೋದು ನೀರಿನಲ್ಲಿ ಮೋಟಾರ್ಗಳು. ನೀರಿನಲ್ಲಿ ಮೋಟಾರ್ ಅಳವಡಿಸಿ ಚಲಿಸುವಂತ ಬೋಟ್. ತೋರಿಸಿ. ಜಾರುವ ಸೂಜಿಯ ಕ್ಯಾಮರಾ. ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳನ್ನು ನರಕೋಶ ಎಂದು ಕರೆಯುತ್ತಾರೆ. ನರಕೋಶಕ್ಕೆ ಒಂದು ಕೋಶಕಾಯ ಹೊಂದಿದೆ. ನರಕೋಶದ ಮೇಲೆ ಬೆರಿನಾಕಾರದ ರಚನೆವಿದೆ. ಅದನ್ನು ಡೆಂಡ್ರೈಟ್ ಎನ್ನುವರು. ಕೋಶಕಾಯದ ಒಳಗೆ ಕೋಶಕೇಂದ್ರವಿದೆ. ಕೋಶಕಾಯದ ಒಂದು ಭಾಗದಿಂದ ಉದ್ದನೆಯಾದ ರಚನೆ ಹೊಂದಿದೆ. ಅದನ್ನು ಆಕ್ಸಾನ್ ಎನ್ನುವರು. ಆಕ್ಸಾನ್ನ ಮೇಲೆ ಮುಚ್ಚಿದಾಕಾರದ ರಚನೆವಿದೆ. ಅದು ಮೈಲಿನ್ ಹೊದಿಕೆ ಎನ್ನುವರು.
ಆಕ್ಸನ್ನ ತುದಿಭಾಗದಲ್ಲಿ ನರಕೋಶದ ಕಾವಲಿನಾಕಾರದಾಗಿ ರಚನೆವಿದೆ. ಅದು ನರತುದಿ ಎಂದು ಕರೆಯುತ್ತಾರೆ. ಒಂದು ನರಕೋಶದ ನರತುದಿಯಿಂದ ಇನ್ನೊಂದು ನರಕೋಶದ ಡೆಂಡ್ರೈಟ್ ಮೂಲಕ ಸಂಸರ್ಗ ನಡೆಯುತ್ತದೆ. ನನ್ನ ಹೆಸರು ಸಂದೀಪ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಾಜೆಕ್ಟ್ ಜೀವಿಗಳ ವಾಸಸ್ಥಾನ ಹಿಮಾಲಯ ಪರ್ವತ, ಊರಿನಲ್ಲಿರುವ ಪ್ರಾಣಿ, ಮರುಭೂಮಿ, ಕಾಡು, ಸಮುದ್ರ, ಕಾಡು. ನನ್ನ ಹೆಸರು ರಂಜಿತ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಮನುಷ್ಯನ ಬಾಯಿಯ ಕುಹರ, ಲಾಲಾರಸ ಗ್ರಂಥಿ, ಅನ್ನನಾಳ, ಜಠರ, ಪಿತ್ತಕೋಶ, ಯಕೃತ್, ಮೊದಜೀರ್ಣಕಾಂಗ, ದೊಡ್ಡ ಕರಳು, ಸಣ್ಣ ಕರಳು, ಗುದನಾಳ, ಗುದದ್ವಾರ. ನನ್ನ ಹೆಸರು ಅಭಿಲಾಷ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ಮಾದರಿಯ ಹೆಸರು ಹನಿ ನೀರಾವರಿ ಪದ್ಧತಿ. ಹನಿ ನೀರಾವರಿ ಪದ್ಧತಿ ಭವಿಷ್ಯದ ಕೃಷಿಗೆ ವ್ಯವಸ್ಥಿತ ದಾರಿ. ಹನಿ ನೀರಾವರಿ ಪದ್ಧತಿಯ ಉಪಯೋಗ ಮಳೆ ಅಭಾವದ ಪ್ರದೇಶದಲ್ಲಿ ರೈತರ ಸಮಸ್ಯೆಗಳಿಗೆ ಸೂಕ್ತ ಹಾಗೂ ಶಾಶ್ವತ ಪರಿಹಾರ. ಇದರಿಂದ ನೀರಿನ ಸದ್ಬಳಕೆ ಕಡಿಮೆಯಾಗುತ್ತದೆ. ಬೆಳೆಗಳಿಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಒದಗಿಸುತ್ತದೆ. ಈ ಪದ್ಧತಿಯಿಂದ ಕೆಲಸ, ಹಣ ಮತ್ತು ಸಮಯ ಕಡಿಮೆಯಾಗುತ್ತದೆ. ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳು, ಕಾಂಡ, ಬೇರು, ಎಲೆ, ಮುಗುಕೆ, ನನ್ನ ಹೆಸರು ಆಕಾಶ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ಮಾದರಿ ಮಾನವನ ಶ್ವಾಸಕಾಂಗ. ಇದು ಮಾನವನಿಗೆ ಉಸಿರಾಡಲು ಬೇಕಾಗುವ ಗಾಳಿ ತೆಗೆದು ಆಕ್ಸಿಜನ್ ಆಗಿದೆ. ನನ್ನ ಹೆಸರು ಸ್ವಸ್ತಿಕ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿದ ಮಾದರಿ ಮಾನವನ ಮೂತ್ರ ಪಿಂಡ ಜನಕಾಂಗಗಳು. ನನ್ನ ಹೆಸರು ಶಶಾಂಕ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ಮಾದರಿ ವಿದ್ಯುತ್ ಗಂಟೆ. ಇದು ಕಾಂತಿಯ ಬಳಸದೆ ನಾನು ಮಾಡಿರುವ ಮಾದರಿ. ಗದ್ದೆಯಲ್ಲಿ ಮಂಗ ನಾವಿಲ್ಗಳಿಗೆ ಓಡಿಸ್ಲಿಕ್ಕೆ ಆಗ್ತದೆ. ನಿಮ್ನ ದರ್ಪಣದಿಂದ ಉಂಟಾದ ಸತ್ಯ ಪ್ರತಿಬಿಂಬ. ಇದು ಪೀನ ದರ್ಪಣ. ಮಳೆ ಕೊಯ್ಲು ಮಾಡುವುದರಿಂದ ನೀರನ್ನು ಉಳಿಸಬಹುದು. ಟೆಸ್ಟ್ ಮಾಡಿ ತೋರಿಸಿ. ಈಗ ನೀರು ಹಾಕಿದ್ರಲ್ಲ, ಅಲ್ಲಿ ಬರ್ತದ. ಆಮೇಲೆ ಅಲ್ಲಿಂದ ಇದಕ್ಕೆ ಬಾವಿಗೆ ಬರ್ತದೆ. ಇದು ಬಾವಿ, ಇದು ಮನೆ, ಇದು ನೀರಿನ ಟ್ಯಾಂಕಿ. ಗೊತ್ತಾಗ್ತದೆ. ಅದಕ್ಕೆ ತುಂಬಾ ನೀರು ಬೇಕು, ತೊಂದರೆ ಇಲ್ಲ, ಸಾಕು.
ನಾನು ಮಾಡಿರುವ ಮಾದರಿ ಪ್ರಾಣಿ ಜೀವಕೋಶ. ಮೈಟ್ರೋಕಾಂಡ್ರಿಯಾ ಇಲ್ಲಿದೆ, ಗಾಲ್ಗಿ ಸಂಕೀರ್ಣ ಇಲ್ಲಿದೆ, ರೈಬೋಸೋಮುಗಳು ಇಲ್ಲಿವೆ, ಲೈಸೋಸೋಮುಗಳು ಇಲ್ಲಿವೆ, ಸೆಂಟ್ರಿಯೋಲ್ಗಳು ಇಲ್ಲಿವೆ, ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಇಲ್ಲಿದೆ, ಕೋಶ ಕೇಂದ್ರ ಇಲ್ಲಿದೆ, ಕೋಶ ದ್ರವ್ಯ ಇಲ್ಲಿದೆ, ಕೋಶ ಪೊರೆ ಇಲ್ಲಿದೆ. ಥ್ಯಾಂಕ್ ಯು. ನಾನು ಮಾಡಿದ ಮಾದರಿ ಸಸ್ಯ ಜೀವಕೋಶ. ಗಾಲ್ಗಿ, ಬೀಜಕರಣ, ಸಾಂದ್ರಕಾಯ, ಕೋಶದ್ರವ್ಯ, ಮೈಟ್ರೋಕಾಂಡ್ರಿಯಾ, ಕ್ಲೋರೋಫಿಲ್, ಕೋಶಭಿತ್ತಿ. ಧನ್ಯವಾದಗಳು. ನಾನು ಮಾಡಿದ ಮಾದರಿ ದ್ಯುತಿಸಂಶ್ಲೇಷಣ ಕ್ರಿಯೆ. ಗಾಲಿಯಾ ಇದೊಂದು ರಾಕೆಟ್. ಇದು ರಾಕೆಟ್ ಇಲ್ಲಿ ಸಿರಿಂಜ್ ನಲ್ಲಿ ನೀರು ತುಂಬಿದೆ. ಈ ನೀರಿನಲ್ಲಿ ಈ ನೀರು ಇಲ್ಲಿಂದ ಹೋಗಿ ಈ ಸಿರಿಂಜ್ ಅನ್ನು ತಲುಪ್ತದೆ. ಈ ಸಿರಿಂಜ್ ಮೇಲೆ ಹೋಗ್ತದೆ, ಆಗ ಅದರೊಟ್ಟಿಗೆ ರಾಕೆಟ್ಸ್ ಮೇಲೆ ಇದು ಸೌರಮಂಡಲ. ಇದರಲ್ಲಿ ಸೂರ್ಯನಿಗೆ ಹತ್ತಿರವಿರುವ ಗ್ರಹ ಬುಧ, ಇದರಲ್ಲಿ ಸೂರ್ಯನಿಗೆ ದೂರವಿರುವ ಗ್ರಹ ನೆಪ್ಚೂನ್. ನಮ್ಮ ಭೂಮಿ 3ನೇ ಸ್ಥಾನದಲ್ಲಿದೆ. ಭೂಮಿಯ ಬಣ್ಣ ಹಸಿರು ಮತ್ತು ನೀಲಿ. ಇದು ದ್ರವದ ಸಾಂದ್ರತೆ. ಇದರಲ್ಲಿ ಫಸ್ಟ್ ಅಲ್ಲಿ ಜೇನುತುಪ್ಪ, ಅದು ಭಾರವಾದ ದ್ರವ. ಸೆಕೆಂಡ್ ಅಲ್ಲಿ ನೀರು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಭಾರವಾದ ದ್ರವ. ಇದು ಸೀಮೆ ಎಣ್ಣೆ. ಇದು ಕಡಿಮೆ ಭಾಗದ ದ್ರವ. ಇದು ಹಳೆಯ ಕಾಲದ ಕಾಯಿನ್. ಇದು 1876ರಲ್ಲಿ 6ರ ಕಾಯಿನ್, ಅಂದ್ರೆ ಬ್ರಿಟಿಷರ ಕಾಲದ ಕಾಯಿನ್. ತೊಗರಿ, ಗೋಧಿ, ಹುರುಳಿ, ಎಳ್ಳು, ಬಾರ್ಲಿ, ಉದ್ದು, ರಾಗಿ, ಹೆಸರು. ಒಳ್ಳೆದಾಗಿದೆ, ಒಳ್ಳೆ ಕಲ್ಪನೆ ಇದೆ. ಈಗ ಇದೇ ರೀತಿ ಬೇರೆ ಬೇರೆ ಡಿಸೈನ್ ಚಿತ್ರ ಎಲ್ಲ ಮಾಡ್ಬೋದಲ್ಲ ಆಂಟಿ, ಬರ್ತೀಯಾ ರಜೆಯಲ್ಲಿ ಮಾಡು, ಮತ್ತೆ ಶೋಕೇಸಲ್ಲಿ ಇಡ್ಬೋದು. ಎಷ್ಟು ಹೇಳಿ. ತೊಗರಿ, ಹೇಳಿದ್ರೆ ಗೋಧಿ, ಹುರುಳಿ, ಎಳ್ಳು, ಬಾರ್ಲಿ, ಉದ್ದು, ರಾಗಿ, ಹೆಸರು. ಒಂದು ಬಗ್ಗೆ ಇಲ್ಲ, ಯಾವುದಿಲ್ಲ ಅದರಲ್ಲಿ ಯಾವುದಿಲ್ಲ ಇಂಪಾರ್ಟೆಂಟ್. ಭತ್ತ ಇಲ್ಲ, ಭತ್ತ ಉಂಟಾ? ಭತ್ತ ಇನ್ನಲ್ಲ, ಇನ್ನೊಂದು ಸ್ವಲ್ಪ ಭತ್ತದ ಮಾಡಲ್ಲ. ನೀರಿನ ಕಾರಂಜಿ ವಿಜ್ಞಾನ ಪ್ರಯೋಗ. ಮೊದಲು ನಾವು ಒಂದು ಖಾಲಿ ಬಾಟಲಿಯನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಹೋಲು ಹಾಕಬೇಕು. ಹೋಲಿನ ಅರ್ಧದಷ್ಟು ನೀರು ಹಾಕಬೇಕು. ಅದಕ್ಕೆ ಒಂದು ಸ್ಟ್ರಾ ಹಾಕಬೇಕು. ಈಗ ನೀರು ಬೀಳುತ್ತಿದೆಯೇ? ಇಲ್ಲ. ಈಗ ಬಲೂನನ್ನು ಊದಬೇಕು. ಇದರ ಹೆಸರು ಆಮ್ಲ ಪ್ರತ್ಯಾಮ. ನೀರಿಗೆ ಅರಿಶಿನ ಹುಡಿಯನ್ನು ಹಾಕಬೇಕು. ಆನಂತರ ಅದಕ್ಕೆ ಸೋಪಿನ ಹುಡಿಯನ್ನು ಹಾಕಬೇಕು.
ಇದು ಕೆಂಪು ಬಣ್ಣಕ್ಕೆ ತಿರುಗಿದೆ. ಆನಂತರ ಅದಕ್ಕೆ ಲಿಂಬೆ ಹಣ್ಣಿನ ರಸವನ್ನು ಹಾಕಬೇಕು. ಇನ್ನು ಸ್ವಲ್ಪ ಇದು ಹಳದಿ ಬಣ್ಣಕ್ಕೆ ಬರುತ್ತದೆ. ಇದನ್ನು ಕುಡಿಬಹುದಾ? ಈ ಬಲೂನನ್ನ ಈ ಬಾಟಲಿಗೆ ಹಾಕಬೇಕು. ಒಂದು ಗ್ಲಾಸ್ನಲ್ಲಿ ಕ್ಯಾಂಡಲ್ ಹತ್ತಿಸಿದಾಗ ಇನ್ನೊಂದು ಗ್ಲಾಸ್ ಅನ್ನು ಮುಚ್ಚಬೇಕು. ಆಗ ಕ್ಯಾಂಡಲ್ ಆರುತ್ತದೆ. ಇದರ ಅರ್ಥ ಗ್ಲಾಸ್ ಮುಚ್ಚಿದಾಗ ಅದರ ಆಮ್ಲಜನಕ ಪ್ರಮಾಣ ಕಡಿಮೆಯಾಗುವಾಗ ಕ್ಯಾಂಡಲ್ ಆರುತ್ತದೆ. ಹೆಸರೇನು? ಮನೆ ಮಾಡಿದಿರಾ? ಎಲ್ಲಿ ಬಂತಾರೆ? ಬಾಯ್ಕ್ ಹಾಕಿದ್ರೆ ಇದು ಯಾರು ಮಾಡಿದ್ರು ಬಾಯಿ? ನೀವೇ ಮಾಡಿದ್ರ? ಒಳ್ಳೆದಾಗಿ. ಇದೆಂತ ಲಾಟೆನ? ಒಳ್ಳೆದಾಗಿದೆ ಆಯ್ತಾ? ಇದು ಒಂದೆರಡು ಒಳ್ಳೆದಾಗಿದೆ. ಇನ್ನೊಂದ್ಸಲ ಬರೋ ವರ್ಷ ಚೆನ್ನಾಗಿ ಮಾಡಿ. ಇದು ಹೇಳ್ಬೋದಾ? 2 ಥರ್ಮಸ್ ಫ್ಲಾಸ್ಕ್ ಅನ್ನು ತೆಗೆದುಕೊಂಡು ಅದಕ್ಕೆ ಒಂದು ಫ್ಲಾಸ್ಕಿಗೆ ಮೊಳಕೆ ಬೆರೆಸಿದ ಹೆಸರು ಕಾಳನ್ನು ಹಾಕಿ, ಇನ್ನೊಂದು ಫ್ಲಾಸ್ಕಿಗೆ ಮೊಳಕೆ ಬೆರೆಸಿ ಬೇಯಿಸಿದ ಹೆಸರು ಕಾಳನ್ನು ಹಾಕಿ, ಉಷ್ಣತಾ ಮಾಪಕವನ್ನು 2 ಫ್ಲಾಸ್ಕಿಗೆ ಇಟ್ಟು ಹತ್ತಿಯಿಂದ ಮುಚ್ಚಬೇಕು. ನಂತರ ಮೊಳಕೆ ಬೆರೆಸಿ ಇದೆಂತಮ್ಮ ರಾಕೆಟ್? ಹೆಸರಾಗೆ ಹೆಸರು ಚಂದ್ರಯಾನ್. ಎಂತ ಹೇಳ್ಬೋದಾ? ಇಲ್ವಾ? ರಾಕೆಟ್ ಮಾಡಿ ಇಸ್ರೋದಾ? ನೋಡಿದ್ರ ರಾಕೆಟ್? ಮರು ವರ್ಷ ಚೆನ್ನಾಗಿ ಮಾಡಿ ಆಯ್ತಾ? ಮರು ವರ್ಷ ಹೇಳ್ಬೋದಾ? ಜ್ವಾಲಾಮುಖಿಯ ಮೇಲ್ಗಡೆ ಬರೋದಿಲ್ಲ? ಬರ್ತದ? ಇಲ್ಲಲ್ಲ. ತುಂಬಾ ಟೈಮ್ ಬೇಕು. ಟೆಲಿಸ್ಕೋಪ್ ಇದು ಹೇಳ್ಬೋದಾ ನಿಮ್ಗೆ? ಹೇಳ್ಬೋದಾ ಇದರ ವಿವರಣೆ? ಹೇಳಿ ಹೇಳಿ. ಪರಿಸರ ಮಾಲಿನ್ಯ ಕಾರ್ಖಾನೆಯಿಂದ ಮತ್ತು ವಾಹನಗಳಿಂದ ಬರುವ ಹೊಗೆಯಿಂದ ಪರಿಸರ ಮಾಲಿನ್ಯಗೊಳ್ಳುತ್ತದೆ. ಮನುಷ್ಯ ಪ್ರಾಣಿ ಪಕ್ಷಿಗೆ ಉಸಿರಾಡಲು ಶುದ್ಧವಾದ ಗಾಳಿ ಸಿಗುವುದಿಲ್ಲ. ಮನುಷ್ಯನಿಗೆ ಶ್ವಾಸಕೋಶದ ಸಮಸ್ಯೆ ಉಂಟಾಗುತ್ತದೆ. ಗಿಡ ಮರ ನೆಟ್ಟು ಬೆಳೆಸಿದ್ದರೆ ನಮಗೆ ಉಸಿರಾಡಲು ಶುದ್ಧವಾದ ಗಾಳಿ, ಮಳೆ, ಬೆಳೆ ಸಿಗುತ್ತದೆ. ಮನುಷ್ಯ ಪ್ರಾಣಿ ಪಕ್ಷಿಗೆ ಆಯಾಸವಾದಾಗ ವಿಶ್ರಾಂತಿ ಪಡೆಯಲು ಪರಿಸರದ ಅಗತ್ಯವಿದೆ. ಅದರಿಂದ ನಾವು ಪರಿಸರವನ್ನು ಬೆಳೆಸಬೇಕು.
ನಿಮ್ಮ ಹೆಸರೇನೆ? ಸ್ತುತಿಸುವಾಗ. ಪಲ್ಲೆ 21 ಪಲ್ಲೆ ಪಲ್ಲೆ. ನಾನು ಪಿಷ್ಟದ ಪರೀಕ್ಷೆಯನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ರಮ್ಯಾ. ನಾನೀಗ ಪಿಷ್ಟದ ಪರೀಕ್ಷೆಯನ್ನು ಮಾಡುತ್ತಿದ್ದೇನೆ. ಈಗ ನಾವು ತಿನ್ನುವ ಆಹಾರದಲ್ಲಿ ಪಿಷ್ಟ ಕಡು ಕಪ್ಪು ನೀಲಿ ಬಣ್ಣವು ಪಿಷ್ಟದ ಇರುವಿಕೆಯನ್ನು ಸೂಚಿಸುತ್ತದೆ. ನನ್ನ ಹೆಸರು ಸುದೀಕ್ಷಾ. ನಾನಿವತ್ತು ಪ್ರೋಟೀನ್ ಪರೀಕ್ಷೆ ಮಾಡುತ್ತಿದ್ದೇನೆ. ನಾವು ತಿನ್ನುವ ಆಹಾರದಲ್ಲಿ ಪ್ರೋಟೀನ್ ಇದ್ದರೆ ನೇರಳೆ ಬಣ್ಣ ಬರುತ್ತದೆ. ಆಯ್ತಾ? ಮೋಟ್ರ್ ಅಲ್ಲ, ಲೈಟ್ ಹಾಕಿ ಉರಿತಾ. ನಿಮ್ಮ ಹೆಸರು ಪ್ರಜ್ವಲ್. ಹೇಳಿ ನಿಮ್ಮ ಹೆಸರು ಹೇಳಿ. ಶುನಿಕ್ಷಾ. ಸಮೀಕ್ಷಾ. ಪ್ರಾಣಿಗಳಲ್ಲ, ಇದರಲ್ಲಿ ಸಾಕು ಪ್ರಾಣಿಗಳು ಯಾವುದು? ಅದು ಮಿಶ್ರಾಹಾರಿ ಯಾವುದು, ಮಾಂಸಾಹಾರಿ ಯಾವುದು? ಅದೆಲ್ಲ ಮಿಶ್ರಾಹಾರಿಗಳು. ಮಾಂಸ ಮತ್ತೆ ಸಸ್ಯ ಎರಡನ್ನು ಇದು ರಾಕೆಟ್. ನಿಮ್ಮ ಹೆಸರು? ಆದರ್ಶ್. ಚಂದ್ರಯಾನ ಒಳ್ಳೆದಾಗಿದೆ. ಮೇಲೆ ಎತ್ತು ಅಂತ ಮಾಡಿ. ಅಲ್ವಿಷಾ. ರೈವಿನ್. ಸಂವಿದ್. ಹೇಳ್ಬೋದಾ? ನನ್ನ ಹೆಸರು ಪ್ರಣಮ್. ನಾನು 4ನೇ ತರಗತಿ. ನಾನು ಕಾಮನಬಿಲ್ಲಿನ ಬಗ್ಗೆ ಹೇಳುತ್ತೇನೆ. ಸೂರ್ಯ ಮತ್ತು ಮಳೆ ಮತ್ತು ಬಿಸಿಲು ಒಟ್ಟಿಗೆ ಬಂದಾಗ ಕಾಮನಬಿಲ್ಲು ಮೂಡುತ್ತದೆ. 7 ಬಣ್ಣಗಳು ಸೇರಿದಾಗ ಬಿಳಿ ಬಣ್ಣ ಕಾಣುತ್ತದೆ. ನೀರಿನ ಮೇಲ್ಮೈಯ ಒತ್ತಡದಿಂದ ಈ ಬಣ್ಣ ಕಾಣುತ್ತದೆ. ನನ್ನ ಹೆಸರು ನಿಖಿತ್. ನನ್ನ ಹೆಸರು ಪೃಥ್ವಿಕ್. ಬಾವಿಯಿಂದ ಸ್ನಾನ ಮಾಡಬಹುದು, ಬಟ್ಟೆ ಒಗೆಯಬಹುದು, ಪಾತ್ರೆ ತೊಳೆಯಬಹುದು, ನೀರು ಕುಡಿಯಬಹುದು, ಕಾರ್ ಹೋಗಲು ಬರಲು ಮತ್ತೆ ಕಟ್ಟಿಗೆ ಹೊಯ್ಗೆ ತಕೊಂಡೋಗಲು. ಧನ್ಯವಾದಗಳು. ನನ್ನ ಹೆಸರು ರಿತಿಕಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕೃಷಿ ಉಪಕರಣ. ಇದರ ಹೆಸರು ಹಾರೆ ಹಾಗೂ ಸಲಿಕೆ. ಇದರ ಹೆಸರು ಮೊರಗದ್ದಲಿ, ಕಲೆಗುದ್ದಲಿ. ಗೊಬ್ಬರ ಕೊಕ್ಕೆ. ನನ್ನ ಹೆಸರು ಶ್ಲೋಕ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬೆಳಕಿನ ಪ್ರತಿಫಲನ. ಶ್ಲೋಕ್.
ನನ್ನ ಹೆಸರು ಮನು. ಇದು ಟೆಲಿಫೋನ್. ಈಗ ಕನೆಕ್ಷನ್ ಇಲ್ಲ. ಇದು ನನ್ನ ಅಜ್ಜನ ಕಾಲಿದ್ದು, ನಾನು ಒಮ್ಮೆ ಯೂಸ್ ಮಾಡಿದ್ದೇನೆ. ಈಗ ಕನೆಕ್ಷನ್ ಇಲ್ಲ. ಇದು ನನ್ನ ಅಜ್ಜನಿದ್ದು, ಅಪ್ಪನಿದ್ದು ಹಣ ಇಡುವ ಪೆಟ್ಟಿ. ಇದು ಲ್ಯಾಂಪ್. ಇದು ಸಹ ಸೀಮೆ ಎಣ್ಣೆ ಹಾಕೋದು, ಇಲ್ಲಿ ಪಂಪ್ ಮಾಡಿದ್ರೆ ಉರಿತದೆ. ನಾವು ಒಮ್ಮೆ ಮತ್ತೆ ಇದು ಕ್ಯಾಸೆಟ್ ಹಾಕಿ ಇಲ್ಲಿ ಕ್ಯಾಸೆಟ್ ಹಾಕುದು, ಪ್ಲೇ ಹಾಕುದು. ನಾನ್ ಚಾಲು ಮಾಡ್ಲಿಲ್ಲ, ಗೊತ್ತಿಲ್ಲ, ಇದೇನೋ ಗೊತ್ತಿಲ್ಲ. ಇದು ಬಂಗಾರ ತೂಕ ಮಾಡ್ಲಿಕ್ಕೆ, ಇಬ್ಬರದ್ದು ಸಹ ಬಂಗಾರ ಒಂದೇ ತರ ಉಂಟ ಇಲ್ವಾ ಅಂತ ತೂಕ ಆಡ್ಲಿಕ್ಕೆ ಒಂದೇ ತರ ತಕ್ಕಾಡಿ. ಇದು ಕಾಯಿನ್ಸ್, ಹಳೆ ಕಾಲದಲ್ಲ, 10 ಪೈಸೆದ್ದು ಕಾಯಿನ್. ಮನೆಯಲ್ಲಿ ಇನ್ನೂ ಇತ್ತು. ಮನೆಯಲ್ಲಿ ಬ್ರಿಟಿಷರ ಕಾಲದ್ದೆಲ್ಲ ಕಾಯಿನ್ಸ್ ಇತ್ತು, ತರಲಿಲ್ಲ. ಇದು ಗಿಡ ಬೇರಿಗೆ ಗೊತ್ತಿಲ್ಲ, ಅದು ಎಲ್ಲಿದಂತ ಸಹ ಗೊತ್ತಿಲ್ಲ. ಮನೆದಂತ ಅಪ್ಪ ಹೇಳಿದ್ರು. ಇದಕ್ಕೆ ಹೆಸರು ಉಂಟು. ಇದು ಎಣ್ಣೆ ತೆಗಿತಾರೆ, ಒಳ್ಳೆ ಪರಿಮಳ ಬರ್ತದೆ, ತಲೆಗೆಲ್ಲ ಹಾಕ್ತಾರೆ. ನಮಸ್ತೆ, ನನ್ನ ಹೆಸರು ಹೇಮಾಡಿ ಅಂತ. ಈ ಶಾಲೆಯ ವಿಜ್ಞಾನ ಶಿಕ್ಷಕಿ. ಇಲ್ಲಿ ಕಾಣುತ್ತಿರುವ 3 ಮಾದರಿಗಳು ನಮ್ಮ ಶಾಲೆಯಿಂದ ಇನ್ಸ್ಪೈರ್ ಅವಾರ್ಡ್ನಲ್ಲಿ ಸೆಲೆಕ್ಟ್ ಆಗಿರುವಂತಹ ಮಕ್ಕಳು ಮಾಡಿರುವಂತಹ ಮಾದರಿಗಳು. ಇದರಲ್ಲಿ ಮೊದಲು ಸ್ಮಾರ್ಟ್ ಡಸ್ಟ್ಬಿನ್ ಅಂತ. ಇದರಲ್ಲಿ ಸೆನ್ಸಾರ್ ಆರ್ಡಿನೋಗಳನ್ನು ಬಳಸಿ ನಾವು ಡಸ್ಟ್ಬಿನ್ ಅನ್ನು ತಯಾರು ಮಾಡಿದ್ದೇವೆ. ಕೊರೋನಾದಂಥ ಸಮಯದಲ್ಲಿ ಅಥವಾ ಕೈ ಗಲೀಜಾಗಿರುವಂಥ ಡಸ್ಟ್ಬಿನ್ನಲ್ಲಿ ನಾವು ಮುಟ್ಟಿದಾಗ ಯಾವುದೇ ವಸ್ತುಗಳು ಕಸವನ್ನು ಟಚ್ ಮಾಡಿದಾಗೆ ಸೆನ್ಸ್ ಮಾಡಿದಾಗ ಅದಾಗಿ ಓಪನ್ ಆಗ್ತದೆ. ಕಸವನ್ನು ಹಾಕಿ ಮತ್ತೆ ಕೈ ತೆಗೆದಾಗ ರಿಮೂವ್ ಆಗ್ತದೆ. ಅದರರ್ಥ ನಾವು ಕೈಯನ್ನ ಟಚ್ ಮಾಡದೇನೆ ಯಾವುದೇ ಕೀಟಾಣುಗಳನ್ನ ಹಬ್ಬಿಸಿಕೊಳ್ಳದೇನೆ ನಾವು ಸ್ಮಾರ್ಟ್ ಡಸ್ಟ್ಬಿನ್ ಅನ್ನ ಬಳಸಬಹುದು. ಇದು ಇನ್ಸ್ಪೈರ್ ಅವಾರ್ಡಿನ ಒಂದು ಮಾದರಿ. ಇದು ಕೂಡ ಸ್ಮಾರ್ಟ್ ಹೆಲ್ಮೆಟ್ ಅಂತೇಳಿ ಇನ್ಸ್ಪೈರ್ ಅವಾರ್ಡಿನ ಮಕ್ಕಳು ತಯಾರು ಮಾಡಿರುವಂತಹ ಒಂದು ಮಾದರಿ. ಇದು ಕುರುಡರಿಗೆ ದಾರಿ ಕಾಣದೆ ಕೋಲು ಹಿಡಿದು ಚಲಿಸುವಾಗ ಅವರಿಗೆ ಯಾವುದೇ ಅಬ್ಸ್ಟಕಲ್ಸ್ ಬಂದಾಗ ಅವರಿಗೆ ತಿಳಿಯೋದಿಲ್ಲ. ಆಗ ಏನ್ ಮಾಡ್ಬೋದು, ಈ ಮಾದರಿ ಅವರಿಗೆ ಕುರುಡರಿಗೆ ತುಂಬಾ ಸಹಾಯ ಮಾಡ್ತದೆ. ತಲೆಗೆ ಹಾಕಿ ಅವರಿಗೆ ಯಾವುದಾದ್ರೂ ಅಬ್ಸ್ಟಕಲ್ಸ್ ಬಂದಾಗ ಇಲ್ಲಿರುವಂತ ಸೆನ್ಸಾರ್ಗಳು ಶಬ್ದವನ್ನ ಮಾಡಿ ಅಬ್ಸ್ಟಕಲ್ ಇದೆ ಅಂತೇಳಿ ಕುರುಡರಿಗೆ ಒಂದು ಸೂಚನೆಯನ್ನ ನೀಡುತ್ತೆ. ಆಗ ಅವರ ಅಬ್ಸ್ಟಕಲ್ ನಿಂದ ಅವರು ದೂರ ಹೋಗಿ ಬೇರೆ ಮತ್ತೊಂದು ದಾರಿಯಿಂದ ಚಲಿಸಬಹುದು. ಉದಾಹರಣೆಗೆ ಅಬ್ಸ್ಟಕಲ್ಸ್ ಯಾವ್ದಾದ್ರು ಬಂದಾಗ ಅದು ಶಬ್ದ ಮಾಡಿ ನನಗೆ ಯಾವುದೋ ಅಡ್ಡ ಇದೆ ಅಂದಾಗ ಅವರು ಕಣ್ಣು ಕಾಣದೇ ಇರುವಂತವರು ಬೇರೆ ದಾರಿಯಲ್ಲಿ ಅವರು ಚಲಿಸಬಹುದು. ಇದು ಒಂದು ಇನ್ಸ್ಪೈರ್ ಅವಾರ್ಡಿನ ಮಕ್ಕಳು ತಯಾರಿಸುವಂತಹ ಒಂದು ಮಾದರಿ. ಅದೇ ರೀತಿ ಇದೊಂದು ಆಟೋಮೇಟೆಡ್ ಅರಾಕನ ಡ್ರೈಯಿಂಗ್ ಶೆಡ್ ಮಾಡೆಲ್ ಅಂತೇಳಿ. ಇದು ಕೂಡ ಮಕ್ಕಳು ಇನ್ಸ್ಪೈರ್ ಅವಾರ್ಡ್ ನಲ್ಲೇ ಸೆಲೆಕ್ಟ್ ಆದಂತ ಮಾದರಿ. ಅಗ್ರಿಕಲ್ಚರ್ ಫೀಲ್ಡ್ಗಳು ಅಂದ್ರೆ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಅಡಿಕೆ ಅಥವಾ ಕಾಳುಮೆಣಸು ಇನ್ನೇನಾದರೂ ಒಣಗಿಸುವಾಗ ತಕ್ಷಣ ಬಂದ ಮಳೆಯಲ್ಲಿ ಅವರು ವಸ್ತುಗಳನ್ನ ಧಾನ್ಯಗಳನ್ನ ಅವರಿಗೆ ಮಳೆಯಿಂದ ರಕ್ಷಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಸಮಯದಲ್ಲಿ ನಾವು ಆಟೋಮೇಟೆಡ್ ಡ್ರೈಡ್ ಶೆಡ್ ಅನ್ನ ನಾವು ತಯಾರು ಮಾಡಿದೀವಿ. ಇದು ಹೇಗೆ ಕೆಲಸ ಮಾಡ್ತದೆ ಅಂದ್ರೆ ತಕ್ಷಣ ಮಳೆ ಬಂದ ತಕ್ಷಣ ಅದಾಗಿ ಶೆಡ್ ಕ್ಲೋಸ್ ಆಗ್ತದೆ. ಹೀಗೆ ಕ್ಲೋಸ್ ಆಗಿ ಅಲ್ಲಿರುವಂತಹ ಧಾನ್ಯಗಳು ಅಥವಾ ಅಡಿಕೆ ಇನ್ನೇನು ಇರುವಂತದ್ದು ಮಳೆಯಿಂದ ನೆಂದು ಹಾಳಾಗುವುದನ್ನ ತಡಿಬಹುದು. ಮಳೆ ನಿಂತಾಗ ಅದಾಗೆ ಕ್ಲೋಸ್ ಆಗಿ ಅದಾಗಿ ಶೆಡ್ ಕ್ಲೋಸ್ ಆಗಿ ಕ್ರಾಪ್ ಮತ್ತೆ ಒಣಗಲು ಸಹಾಯ ಮಾಡ್ತದೆ. ಇದು ನಾನು ಮಾಡುತ್ತಿರುವ ಮಾಡೆಲ್ ಚಂದ್ರನ ಕಲೆಗಳು ಅಥವಾ ಚಂದ್ರನ ಬಿಂಬಾವಸ್ಥೆ ಚಂದ್ರಗ್ರಹಣದಲ್ಲಿ ಹೇಗೆ ಕಾಣ್ತದೆ ಅಂತ ಹಾಗೆ ಮಾಡಿದ್ದೇನೆ. ರತ್ವಿನ್.